ಪುರಾತನವಾದುದು ಎಂದು ತಿಳಿದಿದ್ದರು. ಓಕೆ, ಇದರ ಕ್ವಶನ್ ಏನಪ್ಪಾ ಇದು, ಡಿಸ್ಕಸ್ ದಿ ಟೆಕ್ನಾಲಜಿಕಲ್ ಅಂಡ್ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ಆಫ್ ದಿ ಇಂಡಸ್ ಸಿವಿಲೈಸೇಷನ್. ಕರೆಕ್ಟ್ ಅಲ್ವಾ? ಹೌದು ಸರ್. ಸೊ ಸಿಂಧು ನಾಗರಿಕತೆ ಬೆಳಕಿಗೆ ಬರುವ ಮೊದಲು ವೈದಿಕ ನಾಗರಿಕತೆ ಪುರಾತನವಾದುದನ್ನು ತಿಳಿದಿದ್ದರು. ಇವಾಗ ಅವ್ರು ಏನನ್ನ ತಿಳ್ಕೊಂಡಿರ್ಲಿ, ದ ಕ್ವಶನ್ ಈಸ್ ಅಬೌಟ್ ವಾಟ್ ಆರ್ ದ ಟೆಕ್ನಾಲಜಿಕಲ್ ಅಚೀವ್ಮೆಂಟ್ಸ್ ಆಫ್ ಇಂಡಸ್ ಸಿವಿಲೈಸೇಷನ್. ಕರೆಕ್ಟ್ ಅಲ್ವಾ? ಸೊ ವೈ ಶುಡ್ ಐ ರೈಟ್ ಅಬೌಟ್ ವೇದಿಕ್ ಸಿವಿಲೈಸೇಷನ್? ಸರ್ ನಾನ್ ಅನ್ಕೊಂಡಿದ್ದು ಅದು ಸ್ವಲ್ಪ ಇಂಟ್ರೊಡಕ್ಷನ್ ಆತರ ಕೊಡೋಣ ಅಂತ ಅನ್ಕೊಂಡೆ ನಾನು. ನೋಡಬಹುದಾಗಿತ್ತಲ್ಲ, ಸಿಂಧು ನಾಗರಿಕತೆ ಭಾರತ ಸಾಮ್ರಾಜ್ಯ ಅಥವಾ ಭಾರತ ಪ್ರಪಂಚ ಕಂಡಂತ ಅತ್ಯುನ್ನತವಾದಂತಹ ಒಂದು ನಾಗರಿಕವಾಗಿದೆ. ಇದು 1400-900ವರೆಗೂ ಭಾರತದ ಈ ಆಗ್ನೇಯದಲ್ಲೂ ಉತ್ತರದಲ್ಲೂ ಎಲ್ಲ ಒಂದು ಕಡೆ ಇತ್ತು. ಇದು ನಗರ ಪ್ರದೇಶದ ಒಂದು ಆಗಿತ್ತು. ಈ ತರ ಬರೀಬಹುದಾಗಿತ್ತಲ್ಲ. ವೈ ಡಿಡ್ ಯು ಚೂಸ್ ದಟ್ ಇಟ್ ವಾಸ್ ಅರ್ಲಿಯರ್ ದನ್ ವೇದಿಕ್ ಅಂತ ಯಾಕೆ ಬಂದ್ರಿ? ಓಕೆ, ಅದು ಹೌದು ಸರ್, ನೀವ್ ಹೇಳಿದ್ದು ಆತರ ಯೂಸ್ ಮಾಡ್ಬೋದಿತ್ತು. ಬಟ್ ನನ್ಗಿದು ಆತರ ಫ್ಲಾಶ್ ಆಯ್ತು, ಸೊ ಅದನ್ನೇ ನಾನು ಅದನ್ನ ಬರ್ದೆ. ಕೇಳ್ತಿಲ್ಲ. ವೈ ಡಿಡ್ ಯು ಚೂಸ್ ದಿಸ್ ಇಂಟ್ರೊಡಕ್ಷನ್ ಅಂತ ನನಗೆ, ವಾಟ್ ಮೇಡ್ ಯು ಚೂಸ್ ದಿಸ್ ಇಂಟ್ರೊಡಕ್ಷನ್? ಸರ್ ಇದು ನಿಮ್ಗೆ ಆತರ ಅನಿಸ್ತು, ಅದು ನೀವು ಹೇಳ್ತಾ ಇರೋದಲ್ವಾ? ಹೌದು. ವಿಚ್ ಒನ್ ಇಸ್ ಕರೆಕ್ಟ್, ವಿಚ್ ಒನ್ ಇಸ್ ಮೋರ್ ಗುಡ್, ವಿಚ್ ಇಂಟ್ರೊಡಕ್ಷನ್ ಇಸ್ ಮೋರ್ ಬೆಟರ್? ನಾನು ಹೇಳಿದ ಇಂಟ್ರೊಡಕ್ಷನ್ ಕರೆಕ್ಟ್ ಆಗಿದ್ಯಾ, ನೀವ್ ಹೇಳಿದ ಇಂಟ್ರೊಡಕ್ಷನ್ ಕರೆಕ್ಟ್ ಆಗಿದ್ಯಾ? ಇಲ್ಲ ಸರ್, ನೀವ್ ಹೇಳಿದ್ದೆ ಬೆಟರ್ ಆಗಿದೆ, ನನ್ಗಿಂತ ಇದು ನಿಮ್ದು ಬೆಟರ್ ಆಗಿದೆ. ಯಾಕೆ? ದ ಕ್ವಶನ್ ಇಸ್ ಆಸ್ಕಿಂಗ್ ಡಿಸ್ಕಸ್ ದಿ ಟೆಕ್ನಾಲಜಿಕಲ್ ಅಚೀವ್ಮೆಂಟ್ಸ್ ಆಫ್ ಇಂಡಸ್ ಪೀಪಲ್ ಅಂತ ಹೇಳ್ತಿದ್ದಾರೆ. ಹೌದು. ಸೊ ನೌ ವಿ ಹ್ಯಾವ್ ಟು ಗ್ಲೋರಿಫೈ ಇಂಡಸ್ ಪೀಪಲ್. ನಾಟ್ ಸೇ ದಟ್ ಓಕೆ ದೇ ಆರ್ ಬೆಟರ್ ದನ್ ದಿಸ್, ದೇ ಆರ್ ಬೆಟರ್ ದನ್ ದಿಸ್ ಅಂತ ಹೇಳೋ ಬದಲು ಲೆಟ್ ಅಸ್ ಗ್ಲೋರಿಫೈ ದ ಇಂಡಸ್ ಪೀಪಲ್. ಓಕೆ. ಆದರೆ ಪ್ರಸ್ತುತ ಸಿಂಧು ನಾಗರಿಕತೆ ಭಾರತದ ಪುರಾತನ ನಾಗರಿಕತೆ ಆಗಿದೆ. ಅಲ್ಲಿಗೆ ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಏನು ಹೇಳಿಲ್ಲ, ವೇರ್ ಹೇಳಿಲ್ಲ, ವೆನ್ ಹೇಳಿಲ್ಲ. ಇವಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ಇನ್ 2025 ಅಂತ ನಾನು ಹೇಳ್ತೀನಿ. ರೈಟ್ ಆಫ್ ಆನ್ಸರ್? ರಾಂಗ್ ಸರ್. ದೆನ್ ವೇರ್ ಇಸ್ ಯುವರ್ ಆನ್ಸರ್? ನಿಮ್ಮ ಆನ್ಸರ್ ಅಲ್ಲಿ ಎಲ್ಲಿದೆ ಅದು? ಅಲ್ವಾ? ಅಂದ್ರೆ ಪೀರಿಯಡ್ ಮೆನ್ಷನ್ ಮಾಡಿಲ್ಲ, ಯಾವಾಗ ಅಂತ ಮೆನ್ಷನ್ ಮಾಡಿಲ್ಲ. ಎಕ್ಸಾಕ್ಟ್ಲಿ, ಎಲ್ಲಿತ್ತು ಅಂತ ಮೆನ್ಷನ್ ಮಾಡಲಿಲ್ಲ. ಓಕೆ ಅಲ್ವಾ? ಸೊ whenever in history we have to specifically say the timeline. Correct ಅಲ್ವಾ ಮೇಡಮ್? ಓಕೆ. If you don't tell me time, ಇವಾಗ say for example ಅವನ ಮಗಳನ್ನ ಸ್ಕೂಲ್ ಕಳಿಸ್ತಾ ಇದ್ದಾನೆ, ಅವನಿಗೊಂದು ಅವಾರ್ಡ್ ಕೊಡೋಣ ಅಂತ ನಾನು ಹೇಳ್ತೀನಿ. ವಾಟ್ ಯು ಸೇ? ಸರ್ ಇವಾಗ ಸ್ಕೂಲ್ಗೆ ಹೆಣ್ಮಕ್ಳನ್ನ ಸ್ಕೂಲ್ ಕಳಿಸೋದು ಎಲ್ಲರೂ ಕಳಿಸ್ತಾರೆ, ಅದಕ್ಕೆ ಅವಾರ್ಡ್ ಏನಕ್ಕೆ? ಕರೆಕ್ಟ್ ಅಲ್ವಾ? ಹೌದು ಸರ್. ಅದೇ 1750 ಇಲ್ಲ 1813 ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ್ ಅವ್ರ ಹೆಣ್ಮಕ್ಳನ್ನ ಸ್ಕೂಲ್ ಕಳ್ಸೋದಕ್ಕೆ ಪ್ರಯತ್ನ ಪಟ್ರು. 200 ವರ್ಷದ ಕೆಳಗಡೆನೆ ಅವ್ರು ಅಷ್ಟೆಲ್ಲ ಮಾಡಿದ್ರ, ಅವ್ರಿಗೆ ಅವಾರ್ಡ್ ಕೊಡ್ಬೇಕು. ಕರೆಕ್ಟ್ ಅಲ್ವಾ? ಹೌದು ಸರ್. ಯು ಗೆಟಿಂಗ್ ದ ಡಿಫರೆನ್ಸ್? ಸೊ ಟೈಮ್ಲೈನ್ ಮೇಕ್ಸ್ ಯು ಅಪ್ರಿಶಿಯೇಟ್ ದ ಕಂಟೆಕ್ಸ್ಟ್. ಇಲ್ಲ ಅಂದ್ರೆ ನಮ್ಗೆ ಕಂಟೆಕ್ಸ್ಟ್ ಅರ್ಥ ಆಗೋದಿಲ್ವಲ್ಲ. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಡೌಟ್ ಇದೆ ಅಲ್ಲಿ. ಟೈಮ್ ಲೈನ್ ಒಂದೊಂದು ಬುಕ್ ಅಲ್ಲಿ ಒಂದೊಂದು ಟೈಮ್ ಲೈನ್ ಕೊಟ್ಟಿದ್ದಾರೆ, ನಂಗೆ ಅದು ಕನ್ಫ್ಯೂಷನ್ ಇದೆ. ಟೈಮ್ ಲೈನ್ ಅಂತ ಬಂದಾಗ ಡಿಫರೆಂಟ್ ಪೀಪಲ್ ರೈಟ್ ಇನ್ ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್. ಇವಾಗ ಮೆಚೂರ್ ಅಲ್ಲೇ ಒಬ್ಬ ಸ್ವಲ್ಪ ಜನ ನಿಲ್ಸ್ಬಿಡ್ತಾರೆ, ಮೆಚೂರ್ ಆದ್ಮೇಲೂ ಕಂಟಿನ್ಯೂ ಆಯ್ತು ಅಂತ ಸ್ವಲ್ಪ ಜನ ಬರೀತಾರೆ. ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ಸೇ ಲೈಕ್ 2.5 ಇಂದ 1,800 1,900 ಯು ಕ್ಯಾನ್ ರೈಟ್, ಏನ್ ತೊಂದರೆ ಇಲ್ಲ. ಅಂದ್ರೆ ಅದು ಸ್ವಲ್ಪ ವೇರಿಯಂಟ್ ಬರೆದ್ರೂ ನಡೆಯುತ್ತೆ. ಇವಾಗ ನೀವೇ 2.5 ಅಂತ ನಾವೇನ್ ಹೇಳ್ತೀವಿ, ನೀವು 2.5 ಅಥವಾ 2,600 ಇಲ್ಲ 2,400 100 ವರ್ಷ ಹೆಚ್ಚು ಕಡಿಮೆ. ಇಲ್ಲಿಂದ 1900 ಇಲ್ಲ 1800 ಇಲ್ಲ 2000 BC, ಈ ತರ ವಾಟ್ ಎವರ್ BC ದಟ್ ಯು ವಾಂಟ್, ಎವ್ರಿಥಿಂಗ್ ಇಸ್ BC ಓನ್ಲಿ. ಸೊ ಈ BC ಟೈಮ್ ಪೀರಿಯಡ್ ಯು ಕ್ಯಾನ್ ರೈಟ್. ಬಟ್ ಇಲ್ಲ ಸರಿಸುಮಾರು 600 ವರ್ಷಗಳ ಕಾಲ, 2400 ರಿಂದ ಸರಿಸುಮಾರು 600 ವರ್ಷಗಳ ಕಾಲ, ಇಲ್ಲ ಸರಿಸುಮಾರು 700 ವರ್ಷಗಳ ಕಾಲ, ಆತರ ಬರೆದ್ರು ಇಟ್ಸ್ ಓಕೆ, ನೋ ಇಶ್ಯೂಸ್. ಓಕೆ ಸರ್. ಓಕೆ, ನನ್ಗೆ ಇವಾಗ ಅರ್ಥ ಆಯ್ತು. ಹಿಸ್ಟ್ರಿಯಲ್ಲಿ ಕೊಡ್ಬೇಕಂದ್ರೆ ಟೈಮ್ ಲೈನ್ ಕೊಡ್ಬೇಕು, ಸೊ ಅದು ಕನೆಕ್ಟ್ ಆಗುತ್ತೆ ಇವ್ಯಾಲ್ಯೂಯೇಟರ್ಗೆ. ಎಕ್ಸಾಕ್ಟ್ಲಿ. ಓಕೆ ಸರ್. ಓಕೆ. ಸೊ ನೆಕ್ಸ್ಟ್ ಗೋಯಿಂಗ್ ಫರ್ದರ್, ಇವಾಗ ಇದು ಮೇಜರ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಅಂತ ಕೇಳಿದೀವಿ. ಕರೆಕ್ಟ್ ಅಲ್ವಾ? ಇಲ್ಲಿ ವ್ಯವಸ್ಥಿತವಾದ ನಗರ ಯೋಜನೆ, ಅಪ್ಪರ್ ಒನ್ ಸಿಟಾಡೆಲ್ ಅಂತ ಒಂದಿತ್ತು, ಲೋವರ್ ಟೌನ್ ಅಂತ ಇತ್ತು. ಆತರ ಬರೀಬಹುದಾಗಿತ್ತಲ್ಲ ನೀವು, ಈ ತರ ಏನೋ ಡಯಾಗ್ರಾಮ್ ಆಗಿ ಬರೀಬಹುದಾಗಿತ್ತಲ್ಲ. ಓಕೆ ಡಯಾಗ್ರಾಮ್ ಹಾಕಿ ಅದು ಏನಿತ್ತು ಅದನ್ನ ಮೆನ್ಷನ್ ಮಾಡ್ಬೇಕಾಗಿತ್ತು, ಆ ಹೆಸರನ್ನ ಬರೀಬಹುದಾಗಿತ್ತು. ಇಲ್ಲ ಗ್ರಿಡ್ ಮಾದರಿ ರಸ್ತೆಗಳು, ಈ ತರ ಒಂದು ಡಯಾಗ್ರಾಮ್ ಹಾಕ್ಬೋದಾಗಿತ್ತಲ್ಲ. ಗ್ರಿಡ್ ಮಾದರಿ ರಸ್ತೆಗಳು, ದೇ ಆಲ್ವೇಸ್ ಕಟ್ ದೆಮ್ಸೆಲ್ಫ್ ಅಟ್ 90 ಡಿಗ್ರಿ ಬರೀಬಹುದಾಗಿತ್ತಲ್ಲ. ಹೌದು ಸರ್. ಅದು ಗ್ರಿಡ್ ಮಾದರಿ ರಸ್ತೆಗಳು ಅಂತ ನಾನು ಸೆಕೆಂಡ್ ಅದು ಮಾರ್ಕ್ ಮಾಡ್ಬೇಕಾಗಿತ್ತು, ಪಿಕ್ಚರ್ ಬರಿಬೇಕಾಗಿತ್ತು. ಎಕ್ಸಾಕ್ಟ್ಲಿ. ಒಳಚರಂಡಿ ವ್ಯವಸ್ಥೆ ಇಸ್ ಓಕೆ. ಈಜುಕೊಳ ಓಕೆ. ಸಾರ್ವಜನಿಕ ಉಗ್ರಾಣಗಳು ಎಲ್ಲಿ, ಹಡಗು ನಿರ್ಮಾಣ ಇಲ್ಲಿ, ಇಟ್ಟಿಗೆಗಳಿಂದ ತಯಾರಿಸಿದ ವಸತಿ ಗೃಹಗಳು, ಬರ್ಂಟ್ ಬ್ರಿಕ್ಸ್. ಕರೆಕ್ಟ್ ಅಲ್ವಾ? ಹೌದು ಸರ್. ಅಂದ್ರೆ ಸರ್ ಇಲ್ಲಿ ನಾನು ಇವಾಗ ಅಲ್ಲಿ ಹಡಗು ನಿರ್ಮಾಣ ಅಂತ ಬರ್ದಿದ್ದೀನಲ್ಲ, ಅದ್ರ ಪಕ್ಕ ಲೋತಾಲ್ ಅಂತ ಬ್ರಾಕೆಟ್ ಅಲ್ಲಿ ಬರಿಬಹುದಾಗಿತ್ತಾ? ಅಲ್ಲ, ಲೋತಲ್ ನಲ್ಲಿ ಹಡಗು ನಿರ್ಮಾಣ ಅಂತ ಬರೀರಿ.
ಓಕೆ ಓಕೆ ಸಾರ್ವಜನಿಕ ಉಗ್ರಾಣಗಳು ಎಲ್ಲಿದೆ ಅಂತ ಬರೀರಿ, ರೈಟ್ ದಟ್ ನೇಮ್ ಆಲ್ಸೋ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಇವಾಗ ಓಕೆ ಇಲ್ಲ ಅಂದ್ರೆ ಸುಮ್ನೆ ಕತೆ ಹೇಳ್ದಂಗೆ, ಅಲ್ಲಿ ನೀರಿತ್ತು, ಅಲ್ಲಿ ಗುಡಿ ಇತ್ತು, ಇಲ್ಲಿ ಕೊಳ ಇತ್ತು, ಇಲ್ಲಿ ಉಗ್ರಾಣ ಇತ್ತು, ಅಲ್ಲಿ ಜನ ಇದ್ರು, ಎಲ್ಲದಕ್ಕೂ ಅದೇ ತಾನೇ ಆನ್ಸರ್ ಬರೆಯೋದು ನಾವು. ಓಕೆ ಓಕೆ ಸ್ಪೆಸಿಫಿಕ್ ಆಗಿ ಎಲ್ಲಿತ್ತು. ಎಕ್ಸಾಕ್ಟ್ಲಿ. ಓಕೆ ಓಕೆ ಸುತ್ತ ಸರ್. ಇಟಿಕೆಗಳಿಂದ ಅಂಡ್ ಯೂನಿಫಾರ್ಮಿಟಿ ಅದೇ ರೇಷಿಯೋಲ್ ಇತ್ತು, ಇಟ್ಕೆಗಳು ಎಲ್ಲ ಇಟ್ಕೆಗಳು ಒಂದೇ ರೇಷಿಯೋಲ್ ಇದೆ, ಕರೆಕ್ಟ್ ಅಲ್ವಾ? ಹೌದು ಹೌದು ಸರ್. ಅದು ಇಂಪಾರ್ಟೆಂಟ್ ಅಲ್ವಾ, ದಟ್ ಶೋಸ್ ದರ್ ಇಂಜಿನಿಯರಿಂಗ್ ಅಲ್ವಾ. ಕ್ವಶನ್ ಅದೇ ತರ ನಮ್ಮನ್ನು ಕೇಳ್ತಾ ಇರೋದು, ಹೌದು ಸರ್. ಟೆಕ್ನಾಲಜಿಕಲ್ ಅಂಡ್ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ಅಂತ. ಇವಾಗ Okay. ಕಂಚಿನ ಕೈಗಾರಿಕೆ ಅಂತೀಯ, ಕಂಚು ಹೆಂಗ್ ಬಂತು ಮೇಡಮ್ ಅಂತ ಬರಿಬೇಕಲ್ವಾ ನಾವು. ಹೌದು ಸರ್. ಯಾವ್ದಾವ್ದನ್ನ ಮಿಕ್ಸ್ ಮಾಡಿದ್ರೆ ಕಂಚು ಬಂತು, ಓಕೆ ಓಕೆ ಕರೆಕ್ಟ್ ಅಲ್ವಾ? ಇದು 1:2:4 ಕರೆಕ್ಟ್ ಅಲ್ವಾ ಮೇಡಮ್? ಹೌದು ಸರ್. ಅದನ್ನ ಬರಿಬೇಕಾಯ್ತು. ಸಿಂಧು ನಾಗರಿಕತೆ ವಸ್ತು ತಯಾರಿಕಾ ಕೇಂದ್ರಗಳು, ಇದು ಎಕ್ಸಾಂಪಲ್ಸ್. ಲೋತಲ್ಲು, ಮೊಹಂಜದಾರೋ ಎಕ್ಸೆಟ್ರಾ ಎಕ್ಸೆಟ್ರಾ, ದೀಸ್ ಆರ್ ಎಕ್ಸಾಂಪಲ್ಸ್. ಸೊ ಓಕೆ ಇದೇನು ಮತ್ತೆ ಇಲ್ಲಿರೋ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಏನಿಲ್ಲ, ಇಲ್ಲಿ ಓಕೆ ಎಕ್ಸಾಂಪಲ್ಸ್ ಆಯ್ತು. ಓಕೆ ಸಿಂಧು ನಾಗರಿಕತೆ ಕಾಲದಲ್ಲಿ ನೂರುವುದು, ನೇಯುವುದು, ಬಣ್ಣ ಹಾಕುವುದು, ಮರಗೆಲಸ ಮುಂತಾದ ಕರಕುಶಲಗಳು ಅಸ್ತಿತ್ವದಲ್ಲಿದ್ದವು. ಇದು ಮೇಲೆ ನೀವೇನ್ ಬರ್ದಿದ್ದೀರಾ ಅದೊಂದು Okay. ಸಮರಿ ಆಯ್ತು, ಕರೆಕ್ಟಾ? ಹೌದು ಹೌದು ಸರ್. ಸಿಂಧು ಜನರಿಗೆ ತೂಕ ಮತ್ತು ಅಳತೆಗಳು ತಿಳಿದಿದ್ದವು, ಅವ್ರಿಗೆ ದಶಮಾಂಶ ಪದ್ಧತಿಯ ಜ್ಞಾನವಿತ್ತು. ದಶಮಾಂಶ ಪದ್ಧತಿ ಜ್ಞಾನ ಇತ್ತ ಅವ್ರಿಗೆ? ಹಾ ಸರ್, ಒಂದು ಬುಕ್ ಅಲ್ಲಿ ರೆಫರ್ ಮಾಡಿದಾಗ ಅದು ನಾನು ಓದಿದ್ದೆ ಸರ್, ಅದಕ್ಕೆ ಅದನ್ನ ಮೆನ್ಷನ್ ಮಾಡಿದೆ ಅಲ್ಲಿ. ಕರೆಕ್ಟ್. ದಶಮಾಂಶ ಪದ್ಧತಿ ಇತ್ತು ಮತ್ತು ಅವರು ತೂಕನ 1, 2, 4, 8, 16 ಈ ತರ ಅಳಿತಾ ಇದ್ರು ಅವರು. ಓಕೆ ನಮ್ಮ ತರ ಓಕೆ 10, 20 ಇಲ್ಲ, 1, 2, 4, 8, 16, 32 ಈ ತರ. ಬಟ್ ದಶಮಾಂಶ ಡೆಸಿಮಲ್ ನಂಬರ್ ಸಿಸ್ಟಮ್ ಇಸ್ ಆಲ್ಸೋ ಕರೆಕ್ಟ್ ಅಲ್ಲಿ. ಓಕೆ ಸಿಂಧು ನಾಗರಿಕ ಇದು ಡಯಾಗ್ರಾಮ್ ಮೇಲೆ ಬರ್ಬೇಕಲ್ವಾ, ಇದು ಲಾಸ್ಟ್ ಅಲ್ಲಿ ಏನ್ ಮಾಡ್ತಿದೆ ಅವ್ರಿಗೆ ಡಯಾಗ್ರಾಮ್ ಓಕೆ ಆನ್ಸರೇ ಆಗೋಯ್ತು. ನೋ ವ್ಯಾಲ್ಯೂ ಅಡಿಷನ್, ಕರೆಕ್ಟ್ ಅಲ್ವಾ? ಹೌದು ಹೌದು ಸರ್. ನೋ ವ್ಯಾಲ್ಯೂ ಅಡಿಷನ್. ಇದು ನೀವು ಎಲ್ಲಿ ಬರೆಯೋದಾಗಿತ್ತು? ಹ್ಮ್ ಇಲ್ಲಿ ಸಿಂಧು ನಾಗರಿಕತೆ ಹಡಗು ನಿರ್ಮಾಣ ಕ್ಲೋತಲ್ಲು, ಅಲ್ಲಿಂದ ಅವರು ವ್ಯಾಪಾರ ವ್ಯವಹಾರ ಎಲ್ಲ ಮಾಡ್ತಾ ಇದ್ರು. ಓಕೆ ಅದರಿಂದ ಮೆಸೊಪೊಟೋಮಿಯಾಗ ಹೋಗ್ತಾ ಇತ್ತು. ಅವರ ಸೆಂಟ್ರ್ಗಳು 4 ಆಗಿದ್ವು ಅಂತ ಬರೀಬಹುದು. ಓಕೆ ಅಲ್ಲೇ ಮೆನ್ಷನ್ ಮಾಡ್ಬಿಡ್ಬೇಕಿತ್ತು, ನಾನು ಮತ್ತೆ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ ಸಿ ಇವಾಗ ಇದು ಆನ್ಸರ್ ಆಗೋಯ್ತಲ್ವಾ ಇಲ್ಲಿಗೆ? ಇಲ್ಲಿಗೆ ಹೌದು ಆನ್ಸರ್ ಆಗೋಯ್ತು. ಹೌದು ಇವಾಗ ಇದು ಏನ್ ಮಾಡ್ತಿದೆ ಇಲ್ಲಿ? ಇದೇನು ಮಾಡ್ತಿಲ್ಲ ಇಲ್ಲಿ ಆನ್ಸರ್ ಅಲ್ಲಿ ಇದು. ಓಕೆ ಮತ್ತೆ ಓಕೆ ಇದಕ್ಕೊಂದು ಹೆಸರು, ಊರು, ಎಲ್ಲಿ ಇದನ್ನ ಯೂಸ್ ಮಾಡ್ಕೊಂತ ಇದೀರಾ ಏನು ಇಲ್ವಲ್ಲ. ಸುಮ್ಮನೆ ಹೌದು, ಸಿಂಧು ಹೌದು. ಜನರ ಪ್ರಮುಖ ವ್ಯಾಪಾರ ಕೇಂದ್ರಗಳು. ಇವಾಗ ನಾನೇನ್ ಮಾಡ್ಲಿ? ವಾಟ್ ಡು ಐ ಡು ನಾವು? ಓಕೆ ಕರೆಕ್ಟ್ ಅಲ್ವಾ? ಹೌದು ಹೌದು ಸರ್. ದಟ್ ಈಸ್ ದ ಪ್ರಾಬ್ಲಮ್ ಹಿಯರ್. ಓಕೆ, ಸರ್ ಇದು ಆಕ್ಚುಲಿ ನಾನು ಫಸ್ಟ್ ಟೈಮ್ ಬರೀತಾ ಇರೋದ್ರಿಂದ ಎಲ್ಲಿ ಏನು ಬರಿಬೇಕನ್ನೋ ಕನ್ಫ್ಯೂಷನ್ ಇದೆ ನನಗೆ. ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ಇವಾಗ ನೀವು ಹೇಳ್ತಾ ಇದ್ದೀರಲ್ಲ, ನೆಕ್ಸ್ಟ್ ನಾನು ಅದನ್ನ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ, ಡೆಫಿನೆಟ್ಲಿ. ಸಿಂಧು ಜನರು ನಗರ ಪ್ರಧಾನ ನಾಗರಿಕತೆ, ಇದು ಇಂಟ್ರೊಡಕ್ಷನ್ ಬರಬೇಕಲ್ವಾ? ಓಕೆ ಓಕೆ ಇದು ಇವಾಗ ನೀವು ಸ್ಟಾರ್ಟ್. ಸಿಂಧು ಜನರು ನೋಡಿ, ನೀವು ಇಲ್ಲಿ ಹಾ ಹಾ ನಿಮಿಷ ಇದೆ, ಜಸ್ಟ್ ಟೂ ಯೂಸ್ ಕೊಡ್ತೀನಿ ನಿಮಗೆ. ಇವಾಗ ಇದೆ ಅಲ್ವಾ ಇಲ್ಲಿ? ಈ ಜಸ್ಟ್ ನೀವು ಏನೇನ್ ಬರ್ದಿರಾ? ಸಿಂಧು ನಾಗರಿಕತೆ ಬೆಳಗ್ಗೆ ಬರುವ ಮೊದಲು ವೈದಿಕ ನಾಗರಿಕತೆ ಅಂತ ಬರ್ದಿದ್ದೀರಲ್ಲ, ಇದ್ರ ಬದಲು ಹೌದು ಯು ಸಿ ದಿಸ್ ಇಂಟ್ರೊಡಕ್ಷನ್. ಸಿಂಧು ಜನರು ನಗರ ಪ್ರಧಾನ ನಾಗರಿಕತೆ ಹೊಂದಿದ್ದರು, ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಆ ಕೊಡುಗೆಗಳು ಏನೆಂದರೆ 1, 2, 3, 4, 5, 6, 7, 8, 9, 10 ನೋಡಿ ಹೆಂಗಿರುತ್ತೆ ಆನ್ಸರ್ ಅವಾಗ. ಓಕೆ ಸರ್, ಇದು ಲಾಸ್ಟ್ ಅಲ್ಲಿ ಏನ್ ಬಂದಿದೆ ಅದೇ ಫಸ್ಟ್ ಇಂಟ್ರೊಡಕ್ಷನ್ ಆಗ್ಬೇಕಾಗಿತ್ತು. ಎಕ್ಸಾಕ್ಟ್ಲಿ ಅದು ಇಂಟ್ರೊಡಕ್ಷನ್ ಬರೀಬಹುದಾಗಿತ್ತು ನೀವು. ಓಕೆ ಓಕೆ ಓಕೆ, ಆದ್ರೆ ನೀವು ಇಂಟ್ರೊಡಕ್ಷನ್ ಬರೆದು ಇಟ್ ವುಡ್ ಹ್ಯಾವ್ ಬೀನ್ ಗುಡ್ ಅಲ್ವಾ? ಹೌದು ಸರ್. ದಟ್ ಇಸ್ ದ ಸ್ಟೋರಿ ದೇರ್. ಓಕೆ ಮೇಡಮ್, ಸೊ ಇಟ್ಸ್ ಓವರ್ ಆಲ್ ಡಿಸೆಂಟ್ ಎನಫ್ ಆನ್ಸರ್ಸ್, ಬಟ್ ಇನ್ನ ಚೆನ್ನಾಗಿ ಬರೀಬಹುದಾಗಿತ್ತು. ಮತ್ತೆ ಯು ನೀಡ್ ಟು ಎಕ್ಸ್ಪ್ಯಾಂಡ್ ಆಲ್ ದಿ ಪಾಯಿಂಟ್ಸ್. ಓಕೆ ಓಕೆ ಸರ್. ಸರ್ ನನ್ಗೆ ಈಗ ಕ್ಲೀನ್ ಆಗಿ ಅರ್ಥ ಆಗಿದೆ. ನಾನು ಪ್ಲೇಸಸ್ ನ ಮೆನ್ಷನ್ ಮಾಡಿಲ್ಲ, ಮತ್ತೆ ಟೈಮ್ ಲೈನ್ ಮೆನ್ಷನ್ ಮಾಡಿಲ್ಲ, ಮತ್ತೆ ಇಂಟ್ರೊಡಕ್ಷನ್ ಯಾವ್ದು ಬೆಟರ್ ಇಂಟ್ರೊಡಕ್ಷನ್ ಫಸ್ಟ್ ಇತ್ತು ಅದನ್ನ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಲಾಸ್ಟ್ ಅಲ್ಲಿ ಮಾಡಿದ್ದೀನಿ. ಸಿಂಪಲ್ ಮೇಡಮ್, ಕ್ಯೂರಿಯಾಸಿಟಿ ಕ್ರಿಯೇಟರ್, ಓಕೆ ಕ್ಯೂರಿಯಾಸಿಟಿ ಸ್ಯಾಟಿಸ್ಫೈಯರ್, ಸಮ್ಮರೈಸರ್ ಆರ್ ಸಜೆಷನ್. ಇವಾಗ ನಿಮ್ಮ ಕ್ವಶನ್ ನೀವೇ ನೋಡಿ. ಇವಾಗ ಡಿಸ್ಕಸ್ ದಿ ಏನು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಆಫ್ ಇಂಡಸ್ ವ್ಯಾಲಿ ಪೀಪಲ್ ಅಂತ ಕ್ವಶನ್ ಇದೆ. ಹೌದು ಸರ್. ಇವಾಗ ನಿಮ್ ಇಂಟ್ರೊಡಕ್ಷನ್ ಓದಿದ್ರೆ, ಸಿಂಧು ನಾಗರಿಕತೆ ಬೆಳಕಿಗೆ ಬರುವ ಮೊದಲು ವೈದಿಕ ನಾಗರಿಕತೆಯೇ ಪುರಾತನವಾಗಿದ್ದು ಎಂದು ತಿಳಿದಿದ್ದರು, ಆದರೆ ಪ್ರಸ್ತುತ ಸಿಂಧು ನಾಗರಿಕತೆಯೇ ಭಾರತದ ಪುರಾತನ ನಾಗರಿಕತೆಯಾಗಿದೆ ಅಂತ ಬರ್ದಿರಾ. ಇದ್ರಲ್ಲಿ ಎಲ್ಲನ್ನ ಟೆಕ್ನಾಲಜಿ ಬಗ್ಗೆ ಆಗ್ಲಿ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್, ಸೈಂಟಿಫಿಕ್ ಅದೇನ ಪದಾನ ಇದೆ ಅದ್ರಲ್ಲಿ ಹೋಗ್ಲಿ? ಇಲ್ಲ ಇಲ್ಲ ಸರ್. ಇಲ್ಲ, ಪದನ ಇಲ್ಲ ಅಂದ್ರೆ ನನಗೆ ಆ ಇಂಟ್ರೊಡಕ್ಷನ್ ಏನಿದೆ ಅಲ್ವಾ, ಅದರಲ್ಲಿ ಆರ್ ಯು ಕ್ರಿಯೇಟಿಂಗ್ ಮಿ ಎನಿ ಕ್ಯೂರಿಯಾಸಿಟಿ ಆರ್ ಯು ಆರ್ ನಾಟ್ ಕ್ರಿಯೇಟಿಂಗ್ ಮಿ ಎನಿ ಕ್ಯೂರಿಯಾಸಿಟಿ ಟು ರೀಡ್ ದ ಆನ್ಸರ್? ಏನು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿಲ್ಲ ಸರ್. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಈಸ್ ಕ್ಯೂರಿಯಾಸಿಟಿ ಸ್ಯಾಟಿಸ್ಫೈಯರ್. ಇವಾಗ ಕ್ಯೂರಿಯಾಸಿಟಿಗೂ ಕ್ರಿಯೇಟ್ ಆಗಿಲ್ಲ, ಅಟ್ಲೀಸ್ಟ್ ಕ್ಯೂರಿಯಾಸಿಟಿ ಓಕೆ, ಸಿಂಧು ನಾಗರಿಕತೆ ತಾಂತ್ರಿಕ ವೈಜ್ಞಾನಿಕ ಸಾಧನೆಗಳು, ಸೊ ಏನ್ ಮಾಡಿದ್ದಾರೆ ಹೋಗ್ಲಿ ಅವ್ರ ಸಾಧನೆ ನೋಡೋಣ ಅಂತ ನಾನು ಮುಂದಕ್ಕೆ ಬಂದ್ರೆ, ಒಳಚರಂಡಿ ಇದೆ, ಗ್ರಿಡ್ ಇದೆ, ಅದಿದೆ, ಇದಿದೆ,
ಅದಿದೆ ಇದಿದೆ ಓಕೆನಪ್ಪ, ಅದ್ರಿಂದ ಹೆಂಗ್ ಮಾಡಿದ್ರು, ವಾಟ್ ಇಸ್ ದ ಸೈಂಟಿಫಿಕ್ ದೇರ್, ಕರೆಕ್ಟ್ ಅಲ್ವಾ? ಹೌದು ಗ್ರಿಡ್ ಮಾದರಿ ಅಂದ್ರೆ ಇವಾಗ 90 ಡಿಗ್ರಿ ಎಲ್ಲ ಕಟ್ ಆಗ್ತಿದೆ ಅಂದ್ರೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ಗೊತ್ತಿರ್ಬೇಕಾ, ಗೊತ್ತಿಲ್ಲದಿದ್ರು ಪರವಾಗಿಲ್ವಾ? ಗೊತ್ತಿರ್ಬೇಕಿತ್ತು ಸರ್. ಗೊತ್ತಿರ್ಬೇಕಲ್ವಾ? ಎಲ್ಲಾ ಹೌದು. ಇಟಿಗೆಗಳು ಒಂದೇ ಸೈಜ್ ಇದೆ ಅಂದ್ರೆ ಅವ್ರಿಗೆ ಸ್ಕೇಲು ಮೆಜರ್ಸ್ ಗೊತ್ತಿರ್ಲಿಲ್ವಾ ಅವ್ರಿಗೆ? ಗೊತ್ತಿತ್ತು ಸರ್. ಗೊತ್ತಿತ್ತು. ಇವಾಗ ಕಂಚಿನ ಕೈಗಾರಿಕೆ ಮಾಡ್ತಾ ಇದ್ರು ಅಂದ್ರೆ ಕಂಚಿನ ಮಾಡ್ಬೇಕಂದ್ರೆ ಅವರು ಯಾವೊಂದು ಎಲಿಮೆಂಟ್ಸ್ ನ ಮಿಕ್ಸ್ ಮಾಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ ಅವ್ರಿಗೆ? ಗೊತ್ತಿರ್ಬೇಕು ಸರ್, ಗೊತ್ತಿದ್ದಕ್ಕೆ ಮಾಡಕ್ಕಾಗಿರೋದು. ಎಕ್ಸಾಕ್ಟ್ಲಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ ನನಗೆ? ಹೌದು ಹೌದು ಸರ್. ಸೊ ಕ್ಯೂರಿಯಾಸಿಟಿ ಸ್ಯಾಟಿಸ್ಫೈಯರ್. ದೆನ್ ಲಾಸ್ಟ್ಲಿ ಇಸ್ ದ ಸಮ್ಮರೈಸರ್ ಆರ್ ಸಜೆಷನ್. ಇವಾಗ ಪಾಲಿಟಿ ಎಕಾನಮಿ ಕ್ವಶನ್ಸ್ ಆದ್ರೆ ವಿ ಗೋ ಫಾರ್ ಸಜೆಷನ್ಸ್ ಕೊಡ್ತೀವಿ, ಅದೇ ಹಿಸ್ಟ್ರಿ ಆದ್ರೆ ವಿ ಗೋ ಫಾರ್ ಸಮ್ಮರೈಸರ್, ಕರೆಕ್ಟ್ ಅಲ್ವಾ? ಹೌದು ಸರ್. ಸೊ ಇಲ್ಲೇನ್ ಬರಿತೀವಿ, ಸಿಂಧು ನಾಗರಿಕತೆಯು ಆ ಕಾಲದಲ್ಲಿ ಇದ್ದಂತಹ ಅಥವಾ ಆ ಕಾಲದಲ್ಲಿ ಇದ್ದಂತಹ ಮೆಸೊಪೊಟೋಮಿಯಾ ಅಥವಾ ಬೇರೆ ಯಾವುದೇ ಒಂದು ನಾಗರಿಕತೆಗೆ ಕಡಿಮೆ ಇರಲಿಲ್ಲ. ಸಿಂಧು ನಾಗರಿಕತೆಯ ಜನರು ಕೇವಲ ಏನು ಒಂದು ಮೆಟೀರಿಯಲಿಸ್ಟಿಕ್ ಇದೆ ಅಲ್ದಿರ ಅವ್ರು ಅಡ್ವಾನ್ಸ್ ಸೈನ್ಸ್ ಇದ್ರು, ಅನ್ಮ್ಯಾಚ್ಡ್ ಆಗಿದ್ರು ಎಲ್ಲದಕ್ಕೂ. ಸೊ ಅವ್ರ ಹಿಸ್ಟ್ರಿನಲ್ಲಿ ಅವ್ರದೇ ಆದಂತಹ ಒಂದು ಸ್ಥಾನ ಇದೆ, ಅಥವಾ ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಅವರೇ ಆದಂತಹ ಒಂದು ಬುನಾದಿಯನ್ನು ಹಾಕಿ ಕೊಟ್ಟಿದ್ದಾರೆ. ಸಿ ಹೌ ಐ ಆಮ್ ಸಮರೈಸಿಂಗ್ ಮೈ ಆನ್ಸರ್. ಎಸ್ ಸರ್, ಕರೆಕ್ಟ್ ಸರ್. ಸೊ ಈ ತರ ಇವರು ಸಮರೈಸರ್ ಆರ್ ಸ್ಯಾಟಿಸ್ಫೈಯರ್ ಅಂತ ಅಲ್ಲಿ ಬರ್ಬೇಕು ನಮಗೆ. ಓಕೆ ಅರ್ಥ ಆಯ್ತಾ ಮೇಡಮ್ ನಿಮ್ಗೆ? ಓಕೆ ಸರ್. ಓಕೆ ಸರ್. ಕ್ಲಿಯರ್? ಕ್ಲಿಯರ್ ಸರ್.